ಯಾವುದೇ ಈ ರೀತಿ ಓ ರೆಡ್ಡಿ ಸಾಹೇಬ್ರ ಸುಮ್ಕೊಂಡ್ರಿ, ಇಲ್ಲಿ ಸುಮ್ಕೊಂಡ್ರಿ. ಇವ್ರು ಬರೀ ಆರ್ಥಿಕತೆ ಅಂತ ಮಾಡ್ಯಾರ. ಇವ್ರೇನು ಸಂವಿಧಾನದ ಏನು ಬಹಳ ದೊಡ್ಡ ಎಕ್ಸ್ಪರ್ಟ್ ಏನ್ ಅಲ್ಲ. ಇವ್ರೇನು ಸಂವಿಧಾನ ಶಿಲ್ಪಿ ಪಾಕಿಸ್ತಾನ ಪರವಾಗಿದ್ದವ್ರಿಗೆ ಹೇಳಿದ್ದಾರೆ. ಕೂತ್ಕೊಳ್ಳಿ ಅಧ್ಯಕ್ಷರೇ. ನನಗೆ ಮಾತಾಡ್ಲಿಕ್ಕೆ ತಾವು ಅವಕಾಶ ಕೊಟ್ಟಿದ್ದೀರಿ. ನಾನು ರೆಡ್ಡಿ ಅವರೇ, ಯಾರು ದೇಶದ ಅನ್ನ ತಿಂದು, ಯಾರು ಈ ದೇಶದ ನೀರು ಗಾಳಿ ಕುಡಿದು ಈ ದೇಶದ ವಿರುದ್ಧ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರಲ್ಲ, ಅವರೆಲ್ಲ ತಾಯ್ಕೊಂಡ್ರು. ಅವರೆಲ್ಲ ನಮ್ಮ ಕರಾಮಿಗಳನ್ನ ಬಹಳ ಸ್ಪಷ್ಟವಾಗಿ ಟೆನ್ಷನ್. ಈಗ ನಿಮ್ಗೆ ಏನ್ ಟೆನ್ಷನ್? ನಿನಗೆ ಟೆನ್ಷನ್? ಪಾಕಿಸ್ತಾನ ಪರವಾದ ನಾನು ನೋಡ್ತೇನೆ. ಅಧ್ಯಕ್ಷರಿದ್ದಾರೆ ಪಾಕಿಸ್ತಾನ ಪರವಾದ ಬೋಲಿ ಮಗದ ಜಾಸ್ತಿ ಹೇಳಿ. ನೀವು ಸುಮ್ಮನೆ ಕೂತ್ಕೊಳ್ಳಿ. ಈಗ ಸುಮ್ಮನೆ ಮಾತಾಡಿ. ಅವರು ಪಾಕಿಸ್ತಾನ ಪರವಾಗಿ ಹೇಳಿದ್ದಾರೆ, ಅವ್ರಿಗೆ ಹೇಳಿದ್ದಾರೆ. ನಿಮ್ಗೆ ಏನ್ ಭಾರತದ ಕೂತ್ಕೊಳ್ಳಿ. ಈಗ ನಾವು ಅಧ್ಯಕ್ಷರೇ, ನಾವು ಕಾಂಗ್ರೆಸ್ಗೆ ಬೈದಲ್ಲ, ನಾವು ಮುಖ್ಯಮಂತ್ರಿಗೆ ಬೈದಲ್ಲ. ಯಾರು ದೇಶದ ವಿರುದ್ಧ ಈ ರೀತಿ ಮತ್ತೆ ಏನ್ರಿ ಅವರು ಪಾಕಿಸ್ತಾನ ಪರವಾಗಿದ್ದವರಿಗೆ ಏನ್ ಬೇಕಾದ್ರು ಹೇಳಿ, ಅದನ್ನ ನಾನು ಒಪ್ಪಿಗೆ ಕೊಡ್ತೇನೆ. ಮುತ್ತೈದೆ ಮಕ್ಕಳು ಅಂತ ಕರಿಬೇಕಾ? ಏನ ಅವ್ರ ಮುತ್ತೈದೆ ಮಕ್ಕಳು, ಅವ್ರು ಮೈ ಬ್ರದರ್ಸ್ ಅನ್ಬೇಕಾ? ಏನ್ರಿ ಅಧ್ಯಕ್ಷರೇ, ಇವತ್ತು ನಮ್ಮ ದೇಶ ಇವತ್ತು ಪಾಕಿಸ್ತಾನದ ಪರವಾಗಿ ಇವತ್ತು ಬಹಳ ಘಟನೆಗಳಾಗ್ತಾ ಇದೆ. ನಾ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೋತೀನಿ, ಅಧಿಕಾರ ಬರ್ತದೆ ಹೋಗ್ತದೆ, ಯಾರು ಮುಖ್ಯಮಂತ್ರಿ ಆಗ್ತಾರೋ ಯಾರು ಇರುವುದಿಲ್ಲೋ ಅದು ಜನರ ಕೈಯಾಗಿದೆ. ಆದ್ರೆ ಒಂದು ಮಾತ್ರ, ಯಾವುದೇ ಪಕ್ಷ ಬರಲಿ, ದೇಶ ವಿರೋಧಿ ಚಟುವಟಿಕೆ ನಡೆದಾಗ ನಿರ್ದಾಕ್ಷಿಣ್ಯವಾಗಿ, ಇಲ್ಲಾಂದ್ರೆ ನೋಡ್ರಿ ನಿಮ್ಮನ್ನ ಬಿಟ್ಟು ಅವ್ರು ಓಟ್ ಹಾಕೋರ ಯಾರಿಗೆ ಆಗ್ತಾರೆ? BJPಗೆ ಹಾಕ್ತಾರೆ. ಸ್ವಲ್ಪ ಕುಮಾರಣ್ಣಗೆ ಹಾಕ್ತಿದ್ರು, ಅವ್ರ ಕಡೆ ನಮ್ಮ ಕಡೆ ಬಂದ್ಮ್ಯಾಗ ಅವ್ರಿಗೂ ಎಲ್ಲ ಸಾಲಿಡ್ ಓಟ್ ನಿಮಗೆ ಅದಾವ. ಆದ್ರೆ ನೀವು ಅಧ್ಯಕ್ಷರೇ, ಅದೇ ರೀತಿ ಬರಲಿ. ಅಧ್ಯಕ್ಷರೇ, ಬೆಳಗಾವಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸ್ತಾರಲ್ಲ, ಇವ್ರು ಇಲೆಕ್ಷನ್ ಗೆದ್ದ ಮೇಲೆ ಆಯ್ತು. ಆಸಿಫ್ ಕೂತ್ಕೊಳ್ಳಿ. ಈಗ ಅವ್ರು ಮಾತಾಡ್ತಿದ್ದಾರೆ, ಅಧ್ಯಕ್ಷರೇ, ನಾನು ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ. ನಾನು ಅನೇಕ ಸಂದರ್ಭಗಳಲ್ಲಿ ನಾನು ಸ್ವಾಮಿ ಅವರೇ, ನೀವು ಮತ್ತೆ ಮಾತಾಡಿ. ಯಾರು ಹೇಳಿದಿಗೆ ಈ ನರೇಂದ್ರ ಸ್ವಾಮಿ ಅವರು ಟೆಂಡರ್ ಕೊಟ್ಟಿರಿ. ಸ್ವಾಮಿ ಅವರೇ, ಏನ್ರಿ ನರೇಂದ್ರ ಸ್ವಾಮಿದು? ಸ್ವಾಮಿ ಅವರೇ, ಅಧ್ಯಕ್ಷರೇ, ಈ ನರೇಂದ್ರ ಸ್ವಾಮಿ ಅವರು ಈಗ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ಇದು ಮಾಡಿದಾಗ ಅವರು ಅದ್ರ ಏನು ಮಾತಾಡಕ್ಕೆ ನೈತಿಕತೆ ಇದೆಯಾ? ಇವತ್ತು ಅಂಬೇಡ್ಕರ್ ಅವ್ರ ಹೇಳಿದ್ದು ನಾ ಅಲ್ಲ. ಆಯ್ತು, ಈಗ ನೀವು ಸಬ್ಜೆಕ್ಟ್ ಬನ್ನಿ. ಅದ್ರ ಬಗ್ಗೆ ಹೇಳಲಾರ್ದೆ ಯಾವ್ಯಾವ್ದು ವಿಷಯವನ್ನ ಫಿನಿಶ್. ಅಧ್ಯಕ್ಷರೇ, ಯಾರೇ ಜಗತ್ತಿನ ಯಾವ ಶಕ್ತಿನೂ ನಂದು ಅನಗತ್ಯವಾಗಿ ನಂದು ಸ್ವಾಮಿ ಅವರೇ ಸಾಧ್ಯ ಇಲ್ಲ. ಸ್ವಾಮಿ ಅವರು, ಅಧ್ಯಕ್ಷರೇ, ಆಯ್ತು. ನಂದು ಸ್ವಾಮಿ ಅವರೇ, ಅಧ್ಯಕ್ಷರೇ, ನಿನ್ನೆ ಘಟನೆ ಎಲ್ಲ ಮಾಧ್ಯಮಗಳು ನಿಮ್ಮ ಟ್ರೈ ಕರೆಕ್ಟ್ ಇದೆ, ಅದೇ ರೀತಿ ಬರೀ ಕನ್ಫ್ಯೂಸ್ ಆಗೋದು ಬೇಡ. ಕರೆಕ್ಟ್ ಬರ್ಲಾಗ್ತದೆ. ನೀವು ಕರೆಕ್ಟ್ ಆಗಿ ನಮ್ಗೆ ಮಾರ್ಗದರ್ಶನ ಕೊಟ್ಟರು ನಾನೊಂದು ಪರ್ಮಿಷನ್ ಕೊಡ್ತೇನೆ. ಈಗ ನಾನು ಎಲ್ಲ ಒಂದು ಪರ್ಮಿಷನ್, ನೀವು ಪಾಕಿಸ್ತಾನದ ಪರವಾಗಿದ್ದ ಅವ್ರಿಗೆ ಏನೇ ಭಾಷೆ ಯೂಸ್ ಮಾಡಿ ಕೂಡ ನನ್ನ ಪರ್ಮಿಷನ್ ಇದೆ. ಧನ್ಯವಾದಗಳು ಅಧ್ಯಕ್ಷರೇ. ನಿಮ್ಮಂತವ್ರು ಎಲ್ಲೇ ಒಬ್ಬೊಬ್ಬರು ದೇಶಭಕ್ತರು ಅದಾರ. ಈ ದೇಶ ಈ ರೀತಿ ಯಾಕೆ ಎಲ್ಲಕ್ಕೆ